ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಅವ್ರ ಮುದ್ದಿನ ಮಗಳು. ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಂತ ಕೊಡ್ತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ. ಅವರು ಅಷ್ಟೇ ಯಾವುದೋ ಒಂದು ಮೂಲೆ ಕುಳಿತುಕೊಂಡು ನಾನು ನೋಡ್ತಾ ಇದ್ದಾರೆ. ಅವರಿಗೆ ನಾನು ಬೆಳೆಯೋದನ್ನ ಅವರು ನನ್ನ ಹಿಂದೆ ನಾನಿಲ್ಲಿ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್ ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು, ನೀನು ಮುಂದೆ ಬಾ, ನಾನು ಹೆಲ್ಪ್ ಮಾಡ್ತೀವಿ, ನನ್ನ ಧೈರ್ಯ ತುಂಬ್ತಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು, ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ತುಂಬ ಫ್ರೆಂಡ್ಸ್ಗಳು, ಅದೇ ಹೇಳಿದಲ್ಲ, ಕಣ್ಣಿಗೆ ಕಾಣ್ದಲ್ಲಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ. ಧನ್ಯವಾದಗಳು. ತುಂಬ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದು ಸಾಥ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರು ಓದ್ಬಿಟ್ಟೆ ಯಶಸ್ಸು ಯಾವಾಗಲೂ ಸಿಗೋದಿಲ್ಲ. ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ. ಪ್ರಯತ್ನ ಮಾಡಿದ್ರು ಮಾಲತಿ ಮೇಡಮ್ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ, ನಮ್ಮ ಶಿಕಾರಿಪುರ ತಾಲೂಕು, ಇವ್ರು ಶಿವಮೊಗ್ಗ. ಈ ನಾವು 2 ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವರು. ವಿಷಯ ಹೇಳಿದರೆ ಇವ್ರನ್ನ ನಾನು ಗೆಳತಿ ಚೆನ್ನಮ್ಮ ಹೋಲಿಸ್ಬೋದು ಅಂತ ಹೇಳಿ ಅನ್ಕೊಂತೀನಿ ನಾನು. ಯಾಕೆ ಹೇಳಿದರೆ, ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ರಾಜಕಾರಣದಲ್ಲಿ ಬರೀ ತುಳ್ತಾನೆ ಬಿಡಿ ಹೋಗ್ಲತ್ತಾಗೆ. ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಭಾಳ ಖುಷಿ ಪಟ್ಕೊತೀನಿ. ನಾನು ತುಂಬ ಖುಷಿ ಪಟ್ಕೊತೀನಿ. ಹಾಗಾಗಿನೇ ನೋಡಿ, ಕುಟುಂಬವನ್ನು ಸಾಗಿಸಲತಕ್ಕಂಥ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನು ಕರಿತೀವಿ ಅಂತ ಹೇಳಿದ್ರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿ ಕರಿತೀವಿ. ಇದನ್ನ ನೋಡ್ಬಿಟ್ರೆ ಇದನ್ನ ನಾವು ಅನಿಸ್ತದೆ. ಈ ನಿರ್ಮಾಪಕ ದೇವೋಭವ, ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ. ನಿರ್ದೇಶಕ ದೇವೋಭವ, ನಟರ ಇವರಲ್ಲಿ ದೇವರನ್ನ ಕಾಣ್ತೀವಿ. ನೋಡಿ, ಒಂದು ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇದು. ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ, ಇಲ್ಲಿಗಲ್ ಆಕ್ಟಿವಿಟೀಸ್ಗಳ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶವನ್ನ ನಮ್ಮ ಜನಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸಾರು ನಮ್ಮ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು, ನಮ್ಮ ಇವರು, ಅವ್ರದ್ದು ತಾಯಿ ತಕ್ಕ ಮಗ. ನಾನು ಅನ್ಕೊಂಡೆ ಹಿಂಗೆ ಧ್ರುವ ಸರ್ಜಾ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸರ್, ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಸಿನಿಮಾದಲ್ಲಿ ನಮ್ದೀಗ 65 ವರ್ಷ. ನನಗೆ ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ. ಅವರೊಂದು ಟ್ರೋಫಿ ಇಟ್ಕೊಂಡು ಬಂದು ಎದುರುಗಡೆ ಬಾಕ್ಸಿಗೆ ಅವನ ಸೆಕ್ಷನ್ ಬಿಟ್ಟು ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಬಂಗಾರ ಮನುಷ್ಯ ಒಂದು ಸಿನಿಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡಿತು. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂಥ ದಿವಸಗಳಲ್ಲಿ ಅಸಮಾನ ಇದರಲ್ಲಿ ನಟರು ನಮ್ಮ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದ್ಸರಿ ಮಾಲತಿ ಮೇಡಮ್ ಅವರಿಗೆ ಭಾಳ ಧನ್ಯವಾದಗಳನ್ನ ಹೇಳ್ತೀನಿ. ಹೆಣ್ಮಗಳು ಕೆಳದಿ ನೋಡಿ, ಬೆಳಿಗ್ಗೆ ಬರ್ಬೇಕಾದ್ರೆ ಅನ್ಕೊಂತು ಹೆಣ್ಮಗಳು ಏನ್ ಸಾಧನೆ ಮಾಡ್ಬೋದು ಅನ್ನೋದನ್ನ ನಮ್ಮ ಮಾಲತಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಜಯರಾಮ್ ಸರ್ ಅದನ್ನ ನೆರವೇರಿಸಿದ್ದಾರೆ. ಬರಂತ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ, ಪ್ರೋತ್ಸಾಹ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಿನಿಮಾದ ಹಾಡುಗಳು ಮಾಡಿರೋದು ಅರ್ಜುನ್ ಸರ್. ನಾನು ಬ್ಯಾಕ್ಗ್ರೌಂಡ್ ಕೋರ್ಸ್ ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಎಮೋಷನ್ ಸೀನ್ಸ್ ಆಗಿರ್ಬೋದು, ಮತ್ತು ಡಾನ್ಸ್ ಆಗಿರ್ಬೋದು, ಮತ್ತು ಫೈಟ್ಸ್ ಆಗಿರ್ಬೋದು. ಅಮೇಝಿಂಗ್ ಕ್ಲೈಮ್ಯಾಕ್ಸು ಮತ್ತು ಇಂಟ್ರೋಲ್ ಇದೆ ಸಿನಿಮಾದಲ್ಲಿ. ಇದರಲ್ಲಿ ಜಯರಾಮಣ್ಣ ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಗೊತ್ತಾಗುತ್ತೆ. ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಎಲ್ಲ ಅಷ್ಟು ಶೀಘ್ರ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ವಾಯ್ಸು ಮುಂಚೆನೇ ಹೀಗೆ. ಜಯರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಕತೆ ಒಳ್ಳೆ ಕತೆ. ಬೇರೆ ಬೇರೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮಡಿಕೇರಿ,
ಚಿಕ್ಕಮಗಳೂರು, ಕಳಸ, ಬೆಂಗಳೂರು. ಈಗ ಒಂದು ಸಾಂಗು ಮನಾಲಿ ಇಲ್ಲ ಇದರಲ್ಲಿ ಮಾಡ್ತಿದ್ದೀವಿ, ರಾಮೇಶ್ವರಂ ಇಲ್ಲ ಮನಾಲಿ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಸಾಂಗ್ ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ. ಲಾಸ್ಟ್ ವೀಕಲ್ಲಿ ಗ್ರೇಡಿಂಗ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಟೀಸರ್ ಬಗ್ಗೆ ಹೇಳ್ಬೇಕಾ ಅಥವಾ ಟೀಮ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಹೇಳ್ಬೋದು, ಟೀಸರ್ ಬಗ್ಗೆ? ಯೂಶ್ವಲಿ ನೀವು ಮಾಡಿರ್ತೀರಾ ಸಿನಿಮಾದಲ್ಲಿ, ಹಂಗಾಗಿ ಆ ಕ್ವಶನ್ ಕೇಳ್ತಿದ್ವಿ. ಇವತ್ತು ವಿಶ್ ಮಾಡಕ್ ಬಂದಿದ್ದೀರಾ? ಬುದ್ಧಿವಂತ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಜಯರಾಮ್ ಅವರಿದ್ದರು ಡೈರೆಕ್ಟರ್ ಆಗಿ. ಇಷ್ಟು ಬೇಗ ಅವರು ಬುದ್ಧಿವಂತ 2 ಅವರು ಡೈರೆಕ್ಟರ್ ಆಗ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಸ್ವಲ್ಪ ಲೇಟ್ ಆಯಿತು, ಬಹುಶಃ ಅಷ್ಟರೊಳಗೆ ರಿಲೀಸ್ ಆಗಬೇಕಾಗಿತ್ತು ಅದು. ಸೊ ಇನ್ ಬಿಟ್ವೀನಲ್ಲಿ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಇರೋದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದು ಪಕ್ಕದಲ್ಲಿ ಅವರು ಈಗ ಮಾರ್ಟಿನ್ ನೋಡಿದ್ಮೇಲೆ ಧ್ರುವಂಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಯಾವ ಥರ ಸ್ಟಾರ್ ಅಂತ. ಹಿ ಹ್ಯಾಸ್ ಡನ್ ಬೋತ್ ಶೇಡ್ಸ್. ಸೊ ಇವರ ಒಂದು ಸಮಯದಲ್ಲಿ ಟೀಸರ್ ರಿಲೀಸ್ ಆಗಿರೋದೊಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಆ್ಯಸ್ ಯು ಸೆಡ್, ಮೇಡಮು ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಥಿಯೇಟ್ರಿಗೆ ಜನ ಬಂದು ನೋಡಿದರೆ ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರಾಗಬೇಕು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಜನಮ್ ಸರ್ ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಕಾರಣ ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬ ಚೆನ್ನಾಗಿದೆ ಟೀಸರು. ಆಲ್ ದ ಬೆಸ್ಟ್. ಯಾಕಂದರೆ ಒಬ್ಬ ಕಲಾವಿದ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಗೆ ಧ್ರುವಣ್ಣಂದನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರೂ ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳೆಲ್ಲ ತುಂಬ ಜಾಸ್ತಿ ಇದೆ. ಇದೇ ಥರ ಸಪೋರ್ಟ್ ಮಾಡ್ತೀರಣ್ಣ, ಎಲ್ಲ ಹೊಸಬರಿಗೆ ನಮಗೂ ಸೇರಿಸಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೂ ಮೊದಲಿಗೆ ನಮ್ಮ ಧ್ರುವ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ರಿಯಲಿ ನೀವು ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಾನು ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನನಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ. ಆಮೇಲೆ ನೀವು ಟೀಸರ್ ಬಂದಿದ್ದೀರ ಅಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್ ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಸುಮನ್ ಸರ್, ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತೂ ಸ್ಟ್ರೈನ್ ಆದರೂ ನನಗೆ ಸಖತ್ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ನಮ್ಮ ಕಲ್ಮನೆ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಬಗ್ಗೆ ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೊಡ್ತೀನಿ. ಯಾಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ಇನ್ನೊಂದು ಸ್ವಲ್ಪ ಮೀಟ್ರ್ ಬಂತು. ಅರಿ ಸರ್ ನೋಡ್ಬಿಡಿ, ಅವ್ರೊಬ್ರೆಲ್ಲ ಇಲ್ಲಿರೋ ಅಷ್ಟು ಜನ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಇವಾಗ. ಸರ್ ಚೇಸರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದೆ ಬೇರೆ ಥರ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದೆ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರ ಅಣ್ಣ ಫೋನ್ ಮಾಡಿದ, ಜರಮ್ಮ ಇಲ್ಲಿದೆಯಾ, ಗುರು ಇಲ್ಲವನೇ ಅಂತ. ನಾನು ತೆರಿಕೆಯಲ್ಲಿದ್ದೀನಿ ಅಂದರೆ, ಕಳ್ಳ ನನ್ನ ಮಕ್ಕಳು ಸರಿಯಾಗಿ ಹೇಳಿದ್ರೆ ಅವ್ನು ಮದುವೆಗೆ ಬಂದರೆ ನಾವು ಸರಿ ಇರಲ್ಲ ಅಂತ ಇಲ್ಲ ನನಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯಿತು, ಸಂಜೆ ಒಳಗೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂದರೆ ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಹಾಕ್ಬಿಟ್ಟು ಸೈನ್ ಆಗ್ತಾಯಿದ್ದೆ. ಒಬ್ಬರು ಸಬ್ರಿಸ್ಟ್ ಏನು ಮಾಡ್ತೀಯಪ್ಪ ನೀನು ಅಂದರು. ನಾನು ಉಪ್ಪಿ ಸರ್ ಸಿನಿಮಾಲಿ ಕೋ ಡೈರೆಕ್ಟ್ರು. ಡೈರೆಕ್ಟ್ರು ಆಗಿಲ್ಲ, ನಾನು ಇನ್ನೂ ಕೋ ಡೈರೆಕ್ಟ್ರು ಅಂತ. ಬಾ ನಿಮ್ಗೊಂದು ಒಳ್ಳೆ ಕತೆ ಹೇಳಲ್ಲ ಅಂದರು. ಹೇಳಿ ಸರ್, ಅದೇ ಕಥೆನೇ ಇಚ್ಛೆ ಸರ್. Thanks a lot for coming. Full house agide. Node irilla. And most importantly, Kannada superstar and one of my favorite heroes, Dhruva Sarjar. Thanks a lot. It's an honor. Teaser release ಮಾಡ್ತಿದ್ದೆ.
ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ ಆ್ಯಕ್ಚುಲಿ ಗೋವಿಂದ ಅಂತ ಆ್ಯಂಡ್ ಫೈನಲಿ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ತಾಗಿ ಬಂದಿದೆ. ಸಖತ್ ಖುಷಿ ಆಯಿತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ದೀರಾ ಸ್ಟಾರ್ ಕಾಸ್ಟ್ ಹೇಗಿದೆ ಅಂತ. ಸೊ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಆ್ಯಕ್ಟರ್ ನಮ್ಮ ಸುಮಂತ್ ಸರ್, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ ಮತ್ತು ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್ ನಿಮ್ಗೆ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ಅವ್ರಿಗೆ. ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಲು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾನು ಅದೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಅಂದರೆ ಇವ್ರುಗಳು ಡೇಟ್ಸ್ ಸಿಗೋದೇ ತುಂಬ ಕಷ್ಟ. 1 year ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ. ನಾವು ಹೇಳಿದ್ರು ನಿಮ್ದು ಯಾವಾಗಲೂ ಲೇಟ್ ಅಲ್ಲ ಸರ್, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬಲ್ಲಿ ಆಲ್ರೆಡಿ ಇವಾಗ ಚೇಸರ್ ನೋಡೋಣ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯರಾಜ್ ಕ್ವೆಶ್ಚನ್ ಕೇಳಬೇಕಂತೆ. ಅದೆಲ್ಲರ ಮುಂದೆ ಕೇಳಕ್ಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಕುಮಾರ್ ಸರ್, ಕುಮಾರ್ ಅವರು ತುಂಬಾ ಜನ ಬಂದಿದ್ದಾರೆ ಸರ್. ಎಲ್ಲ ಹಿಂದೆ ಹೋಗ್ತಿದ್ದಾರೆ. ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮು. ಸೊ ಎಷ್ಟು ಎಲ್ಲ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಯ ಸ್ನೇಹ ಸರ್. 1 ನಿಮಿಷ.